ಗೋವಾದ ನಕ್ಷತ್ರ ಹೋಟೆಲ್ ಇಡೀ ದೇಶದ ಕಣ್ಣು ನೆಡುವಂತೆ ಕಂಗೊಳಿಸ್ತಾ ಇತ್ತು. ರಾಷ್ಟ್ರಮಟ್ಟದ ಪ್ರತಿಷ್ಠಿತ ನ್ಯಾಷನಲ್ ಅಚೀವರ್ಸ್ ಅವಾರ್ಡ್ ಸಮಾರಂಭವದು. ದೇಶದ ಮೂಲೆ ಮೂಲೆಗಳಿಂದ ಬಂದಿದ್ದ ಉದ್ಯಮ ಲೋಕದ ದಿಗ್ಗಜರೆಲ್ಲ ಅಲ್ಲಿ ನೆರೆದಿದ್ರು. ಎಲ್ಲರ ಉಸಿರು ಒಂದು ಕ್ಷಣ ಬಿಗಿಯಾಯಿತು. ಕಾರಣ, ಈ ವರ್ಷದ ಅತ್ಯುನ್ನತ ಪುರಸ್ಕಾರ ಬಿಸಿನೆಸ್ ಐಕಾನ್ ಆಫ್ ದಿ ಇಯರ್ ಯಾರ ಪಾಲಿಗಾಗಲಿದೆ ಎಂಬ ಘೋಷಣೆ ಬಾಕಿ ಇತ್ತು. ವಯಸ್ಸಾದ ಘಟಾನುಘಟಿಗಳು ತಮ್ಮದೇ ಕಂಪನಿಯ ಹೆಸರು ಕೇಳಿರಬಹುದೆಂದು ಸೀಟಿನ ತುದಿಯಲ್ಲೇ ಕುಳಿತಿದ್ರು. ಕ್ಯಾಮರಾಗಳ ಫ್ಲಾಶ್ ಲೈಟ್ಗಳು ಸತತವಾಗಿ ಮಿನುಗ್ತಾನೇ ಇದ್ವು. ಮಾಧ್ಯಮದವರು ಈ ಕ್ಷಣದ ಲೈವ್ ಅಪ್ಡೇಟ್ ಕೊಡಲು ಸಜ್ಜಾಗಿದ್ರು. ಕೊನೆಗೂ ವೇದಿಕೆಯ ಮೇಲಿನ ಆಂಕರ್ ಮೈಕ್ ಹಿಡಿದು ಗಂಭೀರವಾಗಿ ಘೋಷಿಸಿದ್ಲು. ಆ್ಯಂಡ್ ದ ಮೋಸ್ಟ್ ಅತ್ಯುನ್ನತ ಗೌರವ ಬಿಸಿನೆಸ್ ಐಕಾನ್ ಆಫ್ ದಿ ಇಯರ್ ಗೋಸ್ ಟು ಮಿಸ್ ಅನನ್ಯಾ ಕಶ್ಯಪ್, ಸಿಇಒ ಆಫ್ ವೇಗಾ ಟೆಕ್. ಹೋಟೆಲ್ನ ಬೃಹತ್ ಹಾಲ್ನ ಚಪ್ಪಾಳೆಗಳ ಸದ್ದು ಸಾಗರದಂತೆ ಅಲೆಯಂತೆ ಮೊಳಗಿತ್ತು. ಅನನ್ಯ ಕಶ್ಯಪ್ ಎಂಬ ಹೆಸರು ಕೇಳಿ ಅಲ್ಲಿದ್ದ ಹಿರಿಯ ಉದ್ಯಮಿಗಳು ಆಶ್ಚರ್ಯದಿಂದ ಕಣ್ಣರಳಿಸಿದ್ರು. ಯುವಕನೊಬ್ಬ ಗೆದ್ದಿರಬಹುದೆಂದು ಅಂದುಕೊಂಡಿದ್ದವರ ನಡುವಿನಲ್ಲಿ ಎದ್ದು ನಿಂತಿದ್ದು ಒಬ್ಬ ಅಪ್ರತಿಮ ಚೆಲುವೆ. ತನ್ನ ನಿಲುವಿಗೆ ತಕ್ಕ ಹಾಗಿದ್ದ ರೇಷ್ಮೆ ಕಂಠದ ಕಡು ನೀಲಿ ಬಣ್ಣದ ವೆಲ್ವೆಟ್ ಸೂಟ್ ಧರಿಸಿದ್ಲು ಅನನ್ಯ. ಯಾವುದೇ ಅತಿಯಾದ ಆಭರಣಗಳಿಲ್ಲ, ಕೇವಲ ಕೈಗಡಿಯಾರವಷ್ಟೇ ಅವಳ ಆಕರ್ಷಣೆ. ಕತ್ತಿನ ಎಡಭಾಗದಲ್ಲಿ ಸಣ್ಣದಾಗಿ ಅಚ್ಚಾಕ್ಸ್ಕೊಂಡಿದ್ದಂತಹ ಫಿನಿಕ್ಸ್ ಪಕ್ಷಿಯ ಗುರುತು ಅವಳ ವ್ಯಕ್ತಿತ್ವಕ್ಕೆ ಇನ್ನಷ್ಟು ಗತ್ತು ನೀಡ್ತಿತ್ತು. ಅವಳ ಆತ್ಮವಿಶ್ವಾಸದ ನಡೆಗೆ, ಕಣ್ಣಲ್ಲಿದ್ದ ಶಾರ್ಪ್ ಲುಕ್ ಅಲ್ಲಿ ನೆರೆದಿದ್ದವರನ್ನ ಮೂಕ ವಿಸ್ಮಿತನನ್ನಾಗಿಸಿತ್ತು. ಕೇವಲ 2 ವರ್ಷಗಳ ಹಿಂದೆಯಷ್ಟೇ ವೇಗಾ ಟೆಕ್ ಸಂಸ್ಥೆಯ ಚುಕ್ಕಾಣಿ ಹಿಡಿದ ಆ ಹೆಣ್ಣು ಮಗಳು ಇಷ್ಟೊಂದು ಎತ್ತರಕ್ಕೆ ಬೆಳೆದು ನಿಲ್ತಾಳೆ ಎಂದು ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ವೇದಿಕೆಯನ್ನೇರಿದ ಅನನ್ಯ ಪ್ರಶಸ್ತಿಯನ್ನ ಸ್ವೀಕರಿಸಿ ಮೈಕ್ ಕೈಗೆತ್ಕೊಂಡ್ಳು. ಇಡೀ ಹಾಲ್ ಕರಾತಂಡನ ಮುಗಿಸಿ ಅವಳ ಮಾತಿಗಾಗಿ ಕಾಯ್ತಾ ಇತ್ತು. ನಿಮ್ಮ ಚಪ್ಪಾಳೆಯಲ್ಲಿ ಅಭಿನಂದನೆಗಿಂತ ಆಶ್ಚರ್ಯವೇ ಎದ್ದು ಕಾಣ್ತಿದೆ. ಅನನ್ಯಾಳ ಧ್ವನಿ ತಣ್ಣಗಿದ್ರೂ ಕೂಡ ಗಂಭೀರವಾಗಿತ್ತು. ಒಬ್ಬ ಯುವತಿ ಇಷ್ಟು ಕಡಿಮೆ ಅವಧಿಯಲ್ಲಿ ಈ ವೇದಿಕೆಯ ಮೇಲೆ ನಿಲ್ಲಲು ಹೇಗೆ ಸಾಧ್ಯ ಅನ್ನೋ ಯೋಚನೆ ನಿಮ್ದು. ನೆನಪಿರ್ಲಿ, ಆಕಾಶದಲ್ಲಿ ಹಾರುವ ಅಕ್ಕಿ ಒಂದೇ ದಿನದಲ್ಲಿ ರೆಕ್ಕೆ ಬಲಿತುಕೊಳ್ಳೋದಿಲ್ಲ. ಅದರ ಹಿಂದೆ ಗೂಡ್ನಲ್ಲಿ ಕಳೆದ 100 ದಿನಗಳ ತಪಸ್ಸು ಇರುತ್ತೆ. ಆ ಒಂದು 2 ವರ್ಷಗಳ ಸಿಇಒ ಪಟ್ಟದ ಹಿಂದೆ ನನ್ನ ತಂದೆ ನನಗಾಗಿ ನೀಡಿದ ವರ್ಷಗಳ ತರಬೇತಿ, ಶ್ರಮ ಇದೆ. ನನ್ನ ಯಶಸ್ಸಿನ ನಿಜವಾದ ಶಿಲ್ಪಿ ನನ್ನ ತಂದೆ ಪ್ರತಾಪ್ ಕಶ್ಯಪ್. ಹಾಗಾಗಿ ಈ ಪ್ರಶಸ್ತಿಯನ್ನ ನಾನು ನನ್ನ ಅಪ್ಪನಿಗೆ ಅರ್ಪಿಸ್ತೇನೆ. ಧನ್ಯವಾದಗಳು. ಅವಳು ಹಾಡಿದ್ದು ಕೆಲವೇ ಮಾತುಗಳಾದರೂ ಕೂಡ ಆ ಮಾತುಗಳಲ್ಲಿದ್ದ ತೂಕ ಎಲ್ಲರನ್ನ ಸೆಳೀತು. ಆದರೆ ಅದೇ ಸಭಾಂಗಣದ ಕೊನೆಯ ಸಾಲಿನಲ್ಲಿ ಕುಳಿತಿದ್ದ ವೃದ್ಧ ಉದ್ಯಮಿಯೊಬ್ಬರ ಮುಷ್ಟಿ ಬಿಗಿತು. ಅವರೇ ಸಿಂಹ ಉದ್ಯಮ ಸಮೂಹದ ಒಡೆಯ ವಿಶ್ವನಾಥ್ ಸಿಂಹ. ಪ್ರತಿ ವರ್ಷ ತಮ್ಮ ಪಾಲಾಗ್ತಿದ್ದ ಈ ಪ್ರಶಸ್ತಿ ಇಂದು ಕೇವಲ 25ರ ಹರಿಯದ ಸುಂದರಿ ಹುಡುಗಿಯ ಪಾಲಾಗಿದ್ದನ್ನ ಅವರಿಗೆ ಸಹಿಸಿಕೊಳ್ಳಲು ಸಾಧ್ಯವೇ ಆಗಲಿಲ್ಲ. ಸೋಲಿನ ನಿರಾಸೆಗಿಂತ ತಮ್ಮ ಸಾಂಪ್ರದಾಯಿಕ ಎದುರಾಳಿಯ ಮಗಳು ಗೆದ್ದಿದ್ದಾಳೆ ಎಂಬಂತಹ ಕ್ರೋಧ ಅವರ ಕಣ್ಣುಗಳಲ್ಲಿ ಎದ್ದು ಕಾಣ್ತಾ ಇತ್ತು. ಅನನ್ಯ ವೇದಿಕೆಯಿಂದ ಕೆಳಗಿಳಿಯುವಾಗ ವಿಶ್ವನಾಥ್ ಸಿಂಹ ಅವರ ತೀಕ್ಷ್ಣ ನೋಟ ಅವಳ ಮೇಲಿದ್ರೂ ಕೂಡ ಅವಳು ಅದನ್ನ ಲೆಕ್ಕಿಸದೆ ತನ್ನ ಕಾರಿನತ್ತ ಸಾಗಿದ್ಲು. ಅವಳು ಬೇರೆಯವರ ನೋಟಕ್ಕೆ ಬೆಲೆ ಕೊಡುವವಳಲ್ಲ, ತನ್ನ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟವಳು. ಬೆಂಗಳೂರಿನ ಕಶ್ಯಪ್ ನಿವಾಸದ ಹಬ್ಬಕ್ಕೆ ವಾತಾವರಣ. ಟಿವಿಯಲ್ಲಿ ಮಗಳ ಯಶಸ್ಸಿನ ಲೈವ್ ಪ್ರಸಾರ ನೋಡಿದ ತಾಯಿ ಸುಮಿತ್ರಾ ಆನಂದ ಬಾಷ್ಪ ಸುರಿಸ್ತಾ ಇದ್ದಾರೆ. ಅಕ್ಕ, ಪಾಯಸ ರೆಡಿಯಾಗಿದೆ, ಕೋಡ್ಬಳಿಯೂ ಮಾಡಿಬಿಡಲಾ ಊಟ ಮಾಡೋಕೆ ಅಂತ ಕೇಳುತ್ತಾ ಅಡುಗೆ ಮನೆಯಲ್ಲಿ ಓಡಾಡ್ತಾ ಇದ್ದಾಳೆ ಚಿಕ್ಕಮ್ಮ ಶಾರದಾ. ಬೇಡ ಶಾರದಾ, ಅನನ್ಯಾಗೆ ಆಯಿಲಿ ಫುಡ್, ಸ್ವೀಟ್ ಅಷ್ಟಾಗಿ ಇಷ್ಟ ಆಗಲ್ಲ. ಅವಳು ಹೆಲ್ತ್ ಬಗ್ಗೆ ತುಂಬ ಕಟ್ಟುನಿಟ್ಟು. ಅವಳಿಗಿಷ್ಟವಾದ ರಾಗಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಮಾಡಿಡು ಸಾಕು ಅಂದ್ರು ಸುಮಿತ್ರಾ. ಅಷ್ಟರಲ್ಲಿ ಹೊರಗೆ ಕಾರಿನ ಹಾರ್ನ್ ಸದ್ದಾಯಿತು. ತಂದೆ ಪ್ರತಾಪ್ ಕಶ್ಯಪ್ ಉತ್ಸಾಹದಿಂದ ಬಾಗಿಲಿನತ್ತ ಓಡ್ತಾ ಇದ್ದಾರೆ. ಸುಮಿತ್ರಾ ಆರತಿ ತಟ್ಟೆ ಹಿಡಿದು ಪತಿಯನ್ನ ಹಿಂಬಾಲಿಸಿದ್ರು. ಅನನ್ಯ ಹೊಸ್ತಿಲು ದಾಟುವ ಮುನ್ನವೇ ತಾಯಿ ಆರತಿ ಎತ್ತಿ ತಿಲಕವಿಟ್ರು. ಅನನ್ಯಾಗೆ ಇವುಗಳಲ್ಲಿ ನಂಬಿಕೆ ಇಲ್ದಿದ್ರೂ ಕೂಡ ಅಮ್ಮನ ಪ್ರೀತಿಗಾಗಿ ನಸುನಗುತ್ತಾನೆ ನಿಂತ್ಲು. ಒಳಗೆ ಬರುತ್ತಿದ್ದಂತೆ ಪ್ರಶಸ್ತಿಯನ್ನ ತಂದೆಯ ಕೈಗಿಟ್ಟು ಡ್ಯಾಡ್ ವಿ ಡಿಡ್ ಇಟ್ ಅಂತ ಹೇಳಿದ್ಲು. ಪ್ರತಾಪ್ ಕಶ್ಯಪ್ ಮಗಳ ನೆತ್ತಿಯ ಮೇಲೆ ಮುತ್ತಿಟ್ಟು ಐ ಆಮ್ ಪ್ರೌಡ್ ಆಫ್ ಯು, ನನ್ನ ಹೆಣ್ಣು ಸಿಂಹ ನೀನು ಅಂತ ಹೇಳಿದ್ರು. ಮನೆಯಲ್ಲಿ ಎಲ್ಲರೂ ಸಂಭ್ರಮದಲ್ಲಿದ್ದಾಗ ಸುಮಿತ್ರಾ ಅವರ ಕಣ್ಣುಗಳು ಮಾತ್ರ ಮೆಟ್ಟಿಲುಗಳತ್ತ ನೋಡ್ತಾ ಇದ್ವು. ಅಲ್ಲಿ ನಿಂತಿದ್ದ ಮಗ ಕಾರ್ತಿಕ್ ಮುಖ ಸಣ್ಣದಾಗಿತ್ತು. ಕಾರ್ತಿಕ್ ಅನನ್ಯಾಳ ತಮ್ಮ. 2 ವರ್ಷಗಳ ಹಿಂದೆ ಆಫೀಸ್ನಲ್ಲಾದ ಒಂದು ಸಣ್ಣ ಎಡವಟ್ಟಿನಿಂದ ತಂದೆ ಪ್ರತಾಪ್ ಕಶ್ಯಪ್ ಮಗನೊಂದಿಗೆ ಮಾತನಾಡುವುದನ್ನೇ ಬಿಟ್ಟಿದ್ರು.
ಕಾರ್ತಿಕ್ ಬಾರೋ ಅಕ್ಕನಿಗೆ ವಿಶ್ ಮಾಡು ಸುಮಿತ್ರಾ ಕರೆದ್ರು. ಆದರೆ ಪ್ರತಾಪ್ ಅವರ ಮುಖ ತಕ್ಷಣ ಗಂಭೀರವಾಗಿ ಹೋಗುತ್ತೆ. ತಂದೆಯ ಬಿಗುವಿನ ಮುಖ ನೋಡಿ ಕಾರ್ತಿಕ್ ಇರ್ಲಿ ಅಮ್ಮ, ನನಗೆ ರೂಮ್ನಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಅಪ್ಪ ಮಗನ ನಡುವಿನ ಈ ಕಂದಕ ಇಂದಿಗೂ ಕೂಡ ಕರಗದಿರುವುದು ಆ ಮನೆಯ ಏಕೈಕ ಬೇಸರ. ಅನನ್ಯಾಗೂ ಇದು ಗೊತ್ತು, ಆದರೆ ತಂದೆಯ ಶಿಸ್ತಿನ ಮುಂದೆ ಅವಳು ಕೂಡ ಅಸಹಾಯಕಳಾಗಿದ್ಲು. ಇತ್ತ ಸೋಲಿನ ಆಘಾತದಿಂದ ಮನೆಗೆ ಮರಳಿದ್ದಂತಹ ವಿಶ್ವನಾಥ್ ಸಿಂಹ ನೇರವಾಗಿ ತಮ್ಮ ಸ್ಟಡಿ ರೂಮನ್ನು ಸೇರ್ಕೊಂಡ್ರು. ಪತ್ನಿ ಮಾಲತಿ ತಂದ ಕಾಫಿ ಕಪ್ಪನ್ನು ದೂರ ಸರಿಸಿ ಸಿಟ್ಟಿನಿಂದ ಫೋನೆತ್ಕೊಂಡ್ರು. ಅವರ ಕರೆ ಮಾಡಿದ್ದು ಲಂಡನ್ಲಿದ್ದ ತಮ್ಮ ಏಕೈಕ ಮಗ ವಿಕ್ರಮ್ ಸಿಂಹನಿಗೆ. ವಿಕ್ರಮ್ ಲಂಡನ್ನಲ್ಲಿ ತನ್ನದೇ ಆದ ಸ್ವತಂತ್ರ ಬಿಸ್ನೆಸ್ ಸಾಮ್ರಾಜ್ಯವನ್ನ ಕಟ್ಟಿ ಬೆಳೆಸಿದಂತಹ ಮಹಾನ್ ಚಾಣಾಕ್ಷ. ಕಿವಿಗೆ ಬ್ಲೂಟೂತ್ ಸಿಕ್ಕಿಸ್ಕೊಂಡು ಲ್ಯಾಪ್ಟಾಪ್ನಲ್ಲಿ ಮಗ್ನನಾಗಿದ್ದ ವಿಕ್ರಮ್ ಅಪ್ಪನ ಧ್ವನಿಯಲ್ಲಿದ್ದ ನಡುಕವನ್ನ ಕೇಳಿ ತಕ್ಷಣ ಎಚ್ಚೆತ್ತಾನೆ. ಏನಾಯ್ತು ಡ್ಯಾಡ್, ಆರ್ ಯು ಓಕೆ? ನಾವು ಸೋತ್ ಬಿಟ್ವಿ ವಿಕ್ರಮ್. ಕಶ್ಯಪ್ ಗ್ರೂಪ್ಸ್ ಎದುರು ಈ ಬಾರಿ ನಮ್ಮ ಕಂಪನಿ ಸೋತಿದೆ. ಆ ಪ್ರತಾಪ್ ಮಗಳು ಅನನ್ಯ ಪ್ರಶಸ್ತಿ ಮುಡಿಗೇರಿಸ್ಕೊಂಡಿದ್ದಾಳೆ. ನಮ್ಮ ಗೌರವ ಮಣ್ಪಾಲಾಗಿದೆ. ನನಗೆ ಈಗ ನಿನ್ನ ಅವಶ್ಯಕತೆ ಇದೆ ಮಗನೇ. ತಕ್ಷಣ ಭಾರತಕ್ಕೆ ಹೊರಟು ಬಾ. ವಿಶ್ವನಾಥ್ ಸಿಂಹ ಅವರ ಧ್ವನಿಯಲ್ಲಿ ಆಕ್ರೋಶವಿತ್ತು. ವಿಕ್ರಮ್ ಕೈಗಳಲ್ಲಿದ್ದ ಲ್ಯಾಪ್ಟಾಪ್ ಕೀಬೋರ್ಡ್ ಚಲನೆ ನಿಂತಿತ್ತು. ಅವನ ಕಣ್ಣುಗಳಲ್ಲಿ ನವೀನ ತೇಜಸ್ಸು ಮೂಡಿತ್ತು. ತನ್ನ ತಂದೆಯ ಕಣ್ಣಲ್ಲಿ ನೀರು ತರಿಸಿದ್ದ ಆ ಅನನ್ಯ ಕಶ್ಯಪ್ ಯಾರಂತ ತಿಳಿಯುವ ಹಠ ಅವನಲ್ಲಿ ಜಾಗೃತವಾಯಿತು. ಬಲಗೈ ಮಣಿಕಟ್ಟಿನಲ್ಲಿದ್ದ ತನ್ನ ಸಿಗ್ನೇಚರ್ ವಿಂಟೇಜ್ ರೇಡೋ ವಾಚನ್ನು ಸರಿಪಡಿಸ್ಕೊಳ್ಳುತ್ತಾ, ಡೋಂಟ್ ವರಿ ಡ್ಯಾಡ್, ನಾಳೆನೇ ನಾನು ಬೆಂಗಳೂರಿಗೆ ಬರ್ತಿದ್ದೀನಿ. ನಮ್ಮ ಸಾಮ್ರಾಜ್ಯವನ್ನು ಅಲುಗಾಡಿಸಲು ಯಾರಿಗೂ ಸಾಧ್ಯವಿಲ್ಲ ಅಂತ ದೃಢವಾಗಿ ಹೇಳಿದ. ಮರುದಿನ ಬೆಳಗ್ಗೆ ಶಾಶ್ವತ ಶಾಂತಿಯ ವಾತಾವರಣವಿದ್ದ ಒಂದು ಮಧ್ಯಮ ವರ್ಗದ ಮನೆ. ಕಾಲೇಜು ಲೆಕ್ಚರರ್ ಆಗಿರುವ ಆದರ್ಶ್ ಕನ್ನಡಿಯ ಮುಂದೆ ನಿಂತು ತನ್ನ ಫಾರ್ಮಲ್ ಶರ್ಟ್ ಬಟನ್ ಅನ್ನು ಹಾಕ್ಕೊಳ್ತಿದ್ದ. ಕನ್ನಡಿಯ ಮೂಲೆಯಲ್ಲಿ ಅಂಟಿದ್ದ ಅವನ ಹೆಂಡತಿ ತನ್ವಿಯ ಸಣ್ಣ ಅಣೆಬೊಟ್ಟು ಅವನ ಕಣ್ಣಿಗೆ ಬಿತ್ತು. ತಕ್ಷಣ ಅವನ ಮನಸ್ಸು ಹಳೆಯ ದಿನಗಳಿಗೆ ಜಾರ್ತು. ತನ್ವಿ ಶ್ರೀಮಂತ ಮನೆತನದ ಹುಡುಗಿ. ಆದರ್ಶನ ಸರಳತೆಗೆ ಮನಸ್ಸೋತು ತಾನೇ ಪ್ರೀತಿಸಿ ಮದುವೆಯಾದವಳು. ಆದರೆ ಮದುವೆಯಾದ 6 ತಿಂಗಳಿಗೆ ಅವಳಿಗೆ ಮಧ್ಯಮ ವರ್ಗದ ಬದುಕು ಉಸಿರುಗಟ್ಟಿಸುವಂತೆ ಭಾಸವಾಗುತ್ತೆ. ನಿನ್ನ ಈ ಲೆಕ್ಚರರ್ ಕೆಲಸ ಬಿಟ್ಟು ನಮ್ಮ ಅಪ್ಪನ ಕಂಪ್ನಿಗೆ ಸೇರ್ಕೋ, ಲಕ್ಷ ಲಕ್ಷ ಸಂಪಾದಿಸ್ಬೋದು ಅನ್ನುವಂಥ ಹಠವನ್ನು ಹಿಡಿತಾಳೆ. ಆದರೆ ಸ್ವಾಭಿಮಾನಿ ಆದರ್ಶ್ ಅದಕ್ಕೆ ಒಪ್ಪದಿದ್ದಾಗ ಸಿಟ್ಟಿನಿಂದ ತನ್ನ ಲಗೇಜ್ ತೆಗೆದುಕೊಂಡು ಎತ್ತವರ ಮನೆಗೆ ನಡೆದೇ ಬಿಟ್ಟಿದ್ಲು. ಅಣ್ಣ ತಿಂಡಿ ರೆಡಿಯಾಗಿದೆ ಬಾ, ಅಮ್ಮ ಕರೀತಿದ್ದಾಳೆ. ತಂಗಿ ಕಾವ್ಯಾಳ ಧ್ವನಿಯನ್ನು ಕೇಳಿ ಆದರ್ಶ್ ಇಹಲೋಕಕ್ಕೆ ಬರ್ತಾನೆ. ತಿಂಡಿ ತಿನ್ನುವಾಗ ತಾಯಿ ಜಾನಕಿ ಮೆಲ್ಲಗೆ ವಿಷಯ ಎತ್ತಿದ್ರು. ಆದರ್ಶ್, ಇವತ್ತು ಕಾಲೇಜ್ ಮುಗಿದ ಮೇಲೆ ತನ್ವಿ ಮನೆಗೆ ಹೋಗಿ ಅವಳನ್ನು ಸಮಾಧಾನ ಮಾಡಿ ಕರ್ಕೊಂಡು ಬಾ ಅಪ್ಪ. ಸಂಸಾರ ಅಂದಮೇಲೆ ಒಬ್ಬರು ಯಾರು ತಗಲೇಬೇಕಲ್ವಾ. ನಾನು ಯಾಕೆ ಹೋಗ್ಲಿ ಅಮ್ಮ, ಅವಳೇ ನನ್ನ ಪರಿಸ್ಥಿತಿ ಗೊತ್ತಿದ್ದು ಮದುವೆ ಆಗಿದ್ದು. ಈಗ ಅವಳಿಗೆ ನನ್ನ ಪ್ರೀತಿಗಿಂತ ಶ್ರೀಮಂತಿಗೆ ದೊಡ್ಡದಾಗ್ಬಿಟ್ರೆ ನಾನು ಏನು ಮಾಡಲಿ? ಅವಳಿಗೆ ಇಷ್ಟವಿದ್ರೆ ಬರಲಿ, ಇಲ್ದಿದ್ರೆ ಬೇಡ ಅಮ್ಮ ಎಂದು ಆದರ್ಶ್ ಕಡ್ಡಿ ಮುರಿದಂತೆ ಹೇಳಿ ಕಾಲೇಜಿಗೆ ಹೊರಟು ಹೋಗ್ತಾನೆ. ಆದರೆ ಅವನಿಗೆ ತಿಳಿದಿರಲಿಲ್ಲ, ತನ್ನನ್ನು ಅಗಲಿ ಹೋಗಿರುವ ತನ್ವಿಯ ಒಡಲಲ್ಲಿ ಈಗ ಅವನದೇ ಪ್ರೀತಿಯ ಕುಡಿಯೊಂದು ಮೂಡಿ ಬಂದಿದೆ ಅನ್ನೋ ಸತ್ಯ. ತನ್ವಿ ಎತ್ತವರ ಮನೆಯ ಬಾಲ್ಕನಿಯಲ್ಲಿ ನಿಂತು ಗಂಡನ ನೆನಪಲ್ಲೇ ಕಣ್ಣೀರನ್ನು ಹಾಕ್ತಿದ್ಲು. ಆದರೆ ಅವಳ ಅಹಂ ಅವಳನ್ನು ತಡಿತಾನೇ ಇತ್ತು. ಅಂದೇ ಬೆಳಗ್ಗೆ ವೇಗಾಟೆಕ್ ಆಫೀಸ್ನ 15ನೇ ಮಹಡಿಯ ತನ್ನ ಐಷಾರಾಮಿ ಕ್ಯಾಬಿನಲ್ಲಿ ಅನನ್ಯ ಕೆಲಸದಲ್ಲಿ ಮುಳುಗಿದ್ಲು. ಹೊಸ ಪ್ರಾಜೆಕ್ಟ್ ತಂದಿದ್ದಂತಹ ಮ್ಯಾನೇಜರ್ ಮಾಯಾಂಕ್ ತಪ್ಪುಗಳನ್ನು ಕಂಡು ಪ್ರಾಜೆಕ್ಟನ್ನು ಒಂದೇ ನಿಮಿಷದಲ್ಲಿ ರಿಜೆಕ್ಟ್ ಮಾಡ್ತಾಳೆ. ಮ್ಯಾಮ್ ಪ್ಲೀಸ್ ಇನ್ನೊಂದು ಚಾನ್ಸ್ ಕೊಡಿ ಅಂತ ಮಾಯಾಂಕ್ ಬೇಡ್ಕೊಂಡಾಗ ಅನನ್ಯ ಗಂಭೀರವಾಗಿ ಹೇಳಿದ್ಲು, ಅವಕಾಶ ಸಿಕ್ಕಾಗ ಸರಿಯಾಗಿ ಬಳಸ್ಕೊಳ್ಳೋದವರಿಗೆ ನನ್ನ ಉದ್ಯಮದಲ್ಲಿ 2ನೇ ಚಾನ್ಸ್ ಖಂಡಿತ ಇಲ್ಲ. ಯು ಕ್ಯಾನ್ ಲೀವ್. ಅವಳ ಕಟ್ಟುನಿಟ್ಟಿನ ಶಿಸ್ತಿಗೆ ಇಡೀ ಆಫೀಸೇ ನಡುಗುವಂತಿತ್ತು. ಇದೇ ಸಮಯದಲ್ಲಿ ಆಫೀಸ್ನ ಕೆಳಗಿನ ಮಹಡಿಯಲ್ಲಿ ಸರಳವಾದ ಚೂಡಿದಾರ್ ಧರಿಸಿ ಕೈಯಲ್ಲಿ ಅಪಾಯಿಂಟ್ಮೆಂಟ್ ಲೆಟರನ್ನು ಹಿಡಿದು ಎದುರುತ್ತಾ ನಿಂತಿದ್ಲು ಒಬ್ಬ ಮೃದು ಸ್ವಭಾವದ ಹುಡುಗಿ ನೇಹಾ. ಕಷ್ಟದಲ್ಲಿದ್ದ ನೇಹಾಳ ಕುಟುಂಬಕ್ಕೆ ಸಹಾಯ ಮಾಡಲು ಪ್ರತಾಪ್ ಕಶ್ಯಪ್ ಅವರು ಅವಳಿಗೆ ಆಫೀಸ್ನಲ್ಲಿ ಕೆಲಸ ಕೂಡ ಕೊಡಿಸಿದ್ರು. ನೇಹಾ ಧೈರ್ಯ ಮಾಡಿ ತನ್ನ ಹೊಸ ಬಾಸ್ ರುದ್ರಾಂಶ್ ಕ್ಯಾಬಿನ್ ಬಾಗಿಲು ತಡ್ತಾಳೆ. ರುದ್ರಾಂಶ್ ಅತ್ಯಂತ ಕೋಪಿಷ್ಟ ಮತ್ತು ಕಟ್ಟುನಿಟ್ಟಿನ ಬಿಸ್ನೆಸ್ ಹೆಡ್. ಜೆಲ್ ಹಾಕಿ ಬಾಚಿದ ಕೂದಲು, ಕಡುಗಪ್ಪು ಸೂಟ್ ಧರಿಸಿದ್ದ ಅವನ ಬಲಗೈ ಮೇಲೊಂದು ತ್ರಿಶೂಲವಾದ ಸಣ್ಣ ಅಚ್ಚೆ ಇತ್ತು. ಎಕ್ಸ್ಕ್ಯೂಸ್ ಮೀ ಸರ್, ಅಪಾಯಿಂಟ್ಮೆಂಟ್ ಲೆಟರ್. ನೇಹಾ ಧ್ವನಿ ನಡುಗ್ತಾನೆ ಇತ್ತು.
ರುದ್ರಾಂಶ್ ಆ ಪತ್ರವನ್ನ ನೋಡಿ ತಾತ್ಸಾರದಿಂದ ನಕ್ಕ. "ಓಹೋ! ಹಾಗಾದ್ರೆ ನಮ್ಮ ಡ್ಯಾಡಿಯ ರೆಕಮೆಂಡೇಶನ್ ಭಿಕ್ಷೆಯಿಂದ ಕೆಲಸಕ್ಕೆ ಬಂದಿರೋ ಹುಡುಗಿ ನೀನೇನಾ? ನನಗೆ ರೆಕಮೆಂಡೇಶನ್ನು ಅಂದರೆ ತುಂಬ ಅಲರ್ಜಿ. ಕೆಲಸದಲ್ಲಿ ಒಂದು ಸಣ್ಣ ತಪ್ಪಿಕೊಂಡ್ರೂ ನಿನ್ನನ್ನು ಹೊರಗೆ ಹಾಕಲು ನಾನು ಒಂದೇ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡೋದೇ ಇಲ್ಲ. ಬಿ ಕೇರ್‌ಫುಲ್" ಎಂದು ಕಠಿಣವಾಗಿ ಎಚ್ಚರಿಸಿದ. ನೇಹಾ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಕ್ಯಾಬಿನ್‌ನಿಂದ ಹೊರಬಂದ್ಳು. ಅವಳಿಗೆ ಈ ಆಫೀಸ್ ರಣರಂಗದಂತೆ ಕಾಣಿಸತೊಡಗಿತ್ತು. ಬೆಂಗಳೂರು ಇಂಟರ್‌ನ್ಯಾಷನಲ್ ಏರ್‌ಪೋರ್ಟ್ ಫ್ಲೈಟ್‌ನಿಂದ ಇಳಿದ ವಿಕ್ರಮ್ ಸಿಂಹ ತನ್ನ ಕಣ್ಣಿನ ಮೇಲಿದ್ದ ಕೂಲಿಂಗ್ ಗ್ಲಾಸನ್ನ ತೆಗೆದ. ಜಿಮ್‌ನಲ್ಲಿ ಪಳಗಿದ್ದ ಕಟ್ಟುಮಸ್ತಾದ ದೇಹ, ಲಂಡನ್ ಶೈಲಿಯ ಉಡುಗೆ ತೊಟ್ಟಿದ್ದ ಅವನನ್ನ ನೋಡಲು ಸ್ವತಃ ವಿಶ್ವನಾಥ್ ಸಿಂಹ ಕೂಡ ಬಂದಿದ್ರು. ಮಗನನ್ನ ಅಪ್ಕೊಂಡ ವಿಶ್ವನಾಥ್, "ನೀನ್ ಬಂದದ್ದು ನನ್ನ ಮನಸ್ಸಿಗೆ ಧೈರ್ಯ ತಂದಿದೆ ವಿಕ್ರಮ್" ಅಂತ ಹೇಳ್ತಾರೆ. ವಿಕ್ರಮ್ ತನ್ನ ತಂದೆಯ ಹೆಗಲ ಮೇಲೆ ಕೈಯಿಟ್ಟು ನಸುನಗುತ್ತಾ ಹೇಳಿದ್ದ, "ಡ್ಯಾಡ್, ಕೂಲ್ ಆಗಿರು. ಲಂಡನ್ನಲ್ಲಿ ಎಷ್ಟೋ ಬಿಸ್ನೆಸ್ ಯುದ್ಧಗಳನ್ನ ಗೆದ್ದು ಬಂದವನು ನಾನು. ಇಲ್ಲಿ ಯಾರೋ ಅಟ್ಲೀಸ್ಟ್ ಒಬ್ಳೇ ಒಬ್ಳು ಹೆಣ್ಣು ಹುಡುಗಿ ನಿಮ್ಮನ್ನು ಸೋಲಿಸಿದಾಳೆ ಅಂದ ಮಾತ್ರಕ್ಕೆ ನಮ್ಮ ಸಾಮ್ರಾಜ್ಯ ಮುಳುಗಲ್ಲ. ಆ ಅನನ್ಯ ಕಶ್ಯಪ್ ಸಾಮರ್ಥ್ಯ ಎಷ್ಟಿದೆ ಅಂತ ನಾನು ನೋಡ್ತೀನಿ. ಇನ್ನು ಮುಂದೆ ಈ ಆಟ ನಂದು." ವಿಕ್ರಮ್ ಸಿಂಹ ಬೆಂಗಳೂರಿಗೆ ಕಾಲಿಟ್ಟ ಮರುದಿನವೇ ಇಡೀ ಕಾರ್ಪೊರೇಟ್ ವಲಯದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗುತ್ತೆ. ಲಂಡನ್ನಲ್ಲಿ ಸಕ್ಸಸ್ ಆಟ ಆಡಿ ಬಂದಿದ್ದಂತಹ ವಿಕ್ರಮ್ ಭಾರತದಲ್ಲಿ ಸಿಂಹ ಗ್ರೂಪ್ಸ್ನ ಸಂಪೂರ್ಣ ಜವಾಬ್ದಾರಿಯನ್ನ ತನ್ನ ಹೆಗಲಿಗೆ ತೆಗೆದುಕೊಂಡಿದ್ದ. ಅವನ ಮೊದಲ ಗುರಿ ವೇಗಾ ಟೆಕ್ ಸಂಸ್ಥೆಯ ಮುಂದಿನ $ಬಿಲಿಯನ್ ಪ್ರಾಜೆಕ್ಟ್ ಆದ ಪ್ರಾಜೆಕ್ಟ್ ನೆಕ್ಸಸ್ ಅನ್ನ ತನ್ನದಾಗಿಸಿಕೊಳ್ಳೋದು. ಅದಕ್ಕಾಗಿ ಬೆಂಗಳೂರಿನ ಪ್ರತಿಷ್ಠಿತ ಟೆಕ್ ಕನ್ವೆನ್ಷನ್ ಹಾಲ್‌ನ ದೊಡ್ಡ ಮೀಟಿಂಗ್ ಅನ್ನ ಏರ್ಪಾಟ್ ಮಾಡಲಾಗುತ್ತೆ. ಅನನ್ಯ ತನ್ನ ಅಸಿಸ್ಟೆಂಟ್ ಜೊತೆ ಫೈಲ್ ಹಿಡಿದು ಆತ್ಮವಿಶ್ವಾಸದಿಂದ ಹಾಲನ್ನ ಪ್ರವೇಶಿಸಿದಾಗ, ಎದುರುಗಡೆ ವಿಂಟೇಜ್ ರೇಡೋ ವಾಚ್ ಕಟ್ಟಿದಂತಹ ಬಲಗೈಯನ್ನ ಪ್ಯಾಂಟ್ ಜೇಬಿಗಿಟ್ಕೊಂಡು ತೀಕ್ಷ್ಣ ನೋಟದಿಂದ ಕಾಯ್ತಿದ್ದ ವಿಕ್ರಮ್ ಸಿಂಹ ಕಾಣಿಸ್ತ. ಇಬ್ಬರ ಕಣ್ಣುಗಳು ಕೂಡ ಮೊದಲ ಬಾರಿ ಸಂಧಿಸಿದ್ವು. ಅಲ್ಲಿ ಯಾವುದೇ ಪ್ರೀತಿಯ ಸೆಳೆತ ಇರಲಿಲ್ಲ. ಬದಲಿಗೆ ಇಬ್ಬರ ಸಿಂಹಗಳು ಅಖಾಡದಲ್ಲಿ ಮುಖಾಮುಖಿಯಾದಂತಹ ಗಾಂಭೀರ್ಯ ಸಿಚುಯೇಷನ್ ಇತ್ತು. "ಹಲೋ ಮಿಸ್ ಅನನ್ಯ, ಐ ಆಮ್ ವಿಕ್ರಮ್ ಸಿಂಹ." ವಿಕ್ರಮ್ ತನ್ನ ಕೈಯನ್ನ ಮುಖದ ಸನಿಹ ಚಾಚಿದ್ದ. ಅನನ್ಯ ಅವನ ಕೈ ಕುಲುಕದೆ ಕೇವಲ ತಲೆಯಾಡಿಸಿ, "ಗೊತ್ತು, ವಿಶ್ವನಾಥ್ ಸಿಂಹ ಅವರ ಮಗ. ಲಂಡನ್ನಿಂದ ಬಂದಿದ್ದೀರಿ ಅಂತ ಕೇಳಿದ್ದೆ" ಎಂದಳು ತಣ್ಣನೆಯ ಧ್ವನಿಯಲ್ಲಿ. "ನಿಮ್ಮ ಪ್ರಶಸ್ತಿಯ ಓಟಕ್ಕೆ ಬ್ರೇಕ್ ಹಾಕೋಕೆ ಬಂದಿದ್ದೀನಿ ಅಂತಲೂ ಕೇಳಿರ್ಬೇಕಲ್ವಾ?" ವಿಕ್ರಮ್ ತುಟಿಯಂಚಿನಲ್ಲಿ ಸಣ್ಣ ನಗುವಿತ್ತು. "ಅದನ್ನ ಕಾಲವೇ ನಿರ್ಧರಿಸ್ತದೆ ಮಿಸ್ಟರ್ ವಿಕ್ರಮ್" ಅಂತ ಅನನ್ಯ ನೇರವಾಗಿ ಮೀಟಿಂಗ್ ಟೇಬಲ್ ಬಳಿ ನಡೆದ್ಲು. ಮೀಟಿಂಗ್ನಲ್ಲಿ ಇಬ್ಬರು ತಮ್ಮ ತಮ್ಮ ಪ್ರಾಜೆಕ್ಟ್ ಐಡಿಯಾಗಳನ್ನು ಮಂಡಿಸಿದ್ರು. ವಿಕ್ರಮ್ನ ಪ್ರೆಸೆಂಟೇಷನ್ ಅತ್ಯಂತ ಚಾಣಾಕ್ಷತನದಿಂದ ಕೂಡಿತ್ತು. ಅನನ್ಯ ತಾನು ಗೆಲ್ಲಲೇಬೇಕೆಂದು ಹೊಸ ತಂತ್ರವನ್ನು ಮುಂದಿಟ್ಲು. ಆದರೆ ಕ್ಲೈಂಟ್ಸ್ಗೆ ಇಬ್ಬರ ಐಡಿಯಾಗಳು ಇಷ್ಟವಾಗಿ, ಇಬ್ಬರ ತಾಂತ್ರಿಕತೆಯು ಅದ್ಭುತವಾಗಿದೆ, ಹಾಗಾಗಿ ಪ್ರಾಜೆಕ್ಟನ್ನು ಇಬ್ಬರ ಕಂಪನಿಗಳು ಜಂಟಿಯಾಗಿ ಮಾಡಬೇಕು ಎಂದು ಒಂದು ಹೊಸ ಬಾಂಬನ್ನೇ ಸಿಡಿಸ್ಬಿಟ್ರು. ಬೇರೆ ದಾರಿ ಇಲ್ಲದೆ ಇಬ್ಬರು ಒಟ್ಟಿಗೆ ಕೆಲಸ ಮಾಡಲು ಸಹಿ ಹಾಕಬೇಕಾಗಿ ಬಂತು. ಕಡು ವೈರಿಗಳು ಈಗ ಒಂದೇ ಆಫೀಸ್ನಲ್ಲಿ ಮುಖಾಮುಖಿಯಾಗಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದೇ ಸಮಯದಲ್ಲಿ ವೇಗಾಟೆಕ್ನ ಕೆಳಗಿನ ಫ್ಲೋರ್ನಲ್ಲಿ ಕಣ್ಣೀರು ಹಾಕ್ತಿದ್ದ ನೇಹಾಳಿಗೆ ಧೈರ್ಯ ತುಂಬಲು ಯಾರೂ ಇರಲಿಲ್ಲ. ಬಾಸ್ ರುದ್ರಾಕ್ಷ್ ಕೊಟ್ಟ ಕಠಿಣ ಕೆಲಸದ ಫೈಲನ್ನು ಹಿಡಿದು ಅವಳು ತಡರಾತ್ರಿಯವರೆಗೂ ಆಫೀಸ್ನಲ್ಲೇನೆ ಕುಳಿತಿದ್ದಾಳೆ. ಕೆಲಸ ಮುಗಿಸಿ ಅವಳು ರುದ್ರಾಕ್ಷ್ ಕ್ಯಾಬಿನ್ಗೆ ಹೋದಾಗ ಅವನು ಕಾಫಿ ಕಪ್ ಹಿಡಿದು ಯೋಚನೆಯಲ್ಲೇನೆ ಮುಳುಗೋಗಿದ್ದ. "ಸರ್, ನೀವು ಹೇಳಿದ ಕೆಲಸ ಮುಗಿದಿದೆ." ಪೇಪರ್ಗಳನ್ನು ಟೇಬಲ್ ಮೇಲಿಟ್ಟಿದ್ಲು. ರುದ್ರಾಕ್ಷ್ ಆ ಫೈಲನ್ನು ತೆಗೆದಾಗ ನೋಡಿದಾಗ ಅವನಿಗೆ ಬಹಳ ಆಶ್ಚರ್ಯವಾಯಿತು. ಒಂದೇ ಒಂದು ಸಣ್ಣ ತಪ್ಪು ಕೂಡ ಇರಲಿಲ್ಲ. ರೆಕಮೆಂಡೇಶನ್ನಿಂದ ಬಂದ ಹುಡುಗಿಗೆ ಇಷ್ಟು ಬುದ್ಧಿವಂತಿಕೆ ಇದೆಯೇ ಎಂದು ಅವನು ಕಣ್ಣೆತ್ತಿ ನೋಡಿದ. ನೇಹಾಳ ಮುಖದಲ್ಲಿ ತುಂಬ ದಣಿವು ಮತ್ತು ಭಯ ಒಟ್ಟಿಗೆ ಎದ್ದು ಕಾಣ್ತಾ ಇದ್ವು. "ನಾಳೆಯಿಂದ 9 ಗಂಟೆಗೆ ಮುಂಚೆಯೇ ಬರಬೇಕು, ತಿಳಿತಾ?" ರುದ್ರಾಕ್ಷ್ ಧ್ವನಿಯಲ್ಲಿ ಮೊದಲಿನಷ್ಟು ಕಟುತ್ವ ಇರಲಿಲ್ಲ. ಅವನ ಮನಸ್ಸಿನಲ್ಲಿ ಅವಳ ಶ್ರದ್ಧೆ ಮೆಚ್ಚುಗೆ ಗಳಿಸಿತ್ತು. ಆ ಹೊರಟು ಬಾಸ್ನ ಮನಸ್ಸಿನಲ್ಲಿ ನೇಹಾಳ ಮೇಲೊಂದು ಸಣ್ಣ ಗೌರವ ಮೂಡೋಕೆ ಶುರುವಾಗಿತ್ತು. ಮತ್ತೊಂದೆಡೆ ತನ್ವಿಯ ಗರ್ಭಧಾರಣೆಯ ವಿಷಯ ಅವಳ ತಾಯಿ ಸುಮಿತ್ರಾಗೆ ಕೂಡ, ಅಂದರೆ ಆದರ್ಶ್ನ ತಾಯಿಯ ತಂಗಿ ಅಥವಾ ಸಂಬಂಧಿಗೆ ತಿಳಿತು. ತನ್ವಿ ಗಂಡನ ಮನೆ ಬಿಟ್ಟು ಬಂದಿದ್ರೂ ಕೂಡ ಆದರ್ಶ್ನ ನೆನಪಿನಲ್ಲೇ ಮರುಗ್ತಾ ಇರೋದು ಕರಗ್ತಿದ್ದಾಳೆಂದು ಅವಳಿಗೂ ಕೂಡ ಅರ್ಥವಾಗ್ತಾ ಹೋಗುತ್ತೆ.
ತನ್ವಿ ಹಠ ಬಿಟ್ಟು ಆದರ್ಶ್ ಜೊತೆ ಮಾತನಾಡಮ್ಮ, ಈಗ ನಿನ್ನ ಒಡಲಲ್ಲಿ ಅವನ ಮಗುವಿದೆ ಅಂತ ಸುಮಿತ್ರಾ ಬೇಡ್ಕೊಳ್ತಾ ಇದ್ದಾರೆ. ಇಲ್ಲ ಅಮ್ಮ, ನನ್ನ ಪ್ರೀತಿಗಿಂತ ಅವನಿಗೆ ಅವನ ಸ್ವಾಭಿಮಾನವೇ ದೊಡ್ಡದಾಗಿ ಹೋಯ್ತಲ್ಲ. ಆದರ್ಶ್ಗೆ ತನ್ನ ತಂಗಿ ಕಾವ್ಯ ಮೂಲಕ ತನ್ವಿ ಗರ್ಭಿಣಿಯಾಗಿರುವ ವಿಷಯ ತಿಳಿಯಿತು. ಆ ಕ್ಷಣ ಅವನ ಕಣ್ಣುಗಳಲ್ಲಿ ನೀರು ತುಂಬಂತು. ತನ್ನ ಮಗುನ್ ನೋಡ್ಬೇಕನ್ನೋ ಹಂಬಲ, ಹೆಂಡತಿಯ ಅಹಂಕಾರವನ್ನ ಸಹಿಸಲಾರದ ಕೋಪ ಇನ್ನೊಂದೆಡೆ. ಆದರ್ಶ್ ತನ್ವಿಯ ಮನೆಗೆ ಹೋಗಲು ನಿರ್ಧರಿಸಿದ. ಆದರೆ ಅವಳನ್ನ ಕರೆತರಲಲ್ಲ, ಕೇವಲ ತನ್ನ ಮಗುವಿನ ಸ್ಥಿತಿಯನ್ನ ತಿಳಿಯಲು. ಇತ್ತ ಪ್ರಾಜೆಕ್ಟ್ ನೆಕ್ಸಸ್ ಕೆಲಸಗಾಗಿ ವಿಕ್ರಮ್ ಮತ್ತು ಅನನ್ಯ ಪ್ರತಿದಿನ ವೇಗಾ ಟೆಕ್ನ ಕಾನ್ಫರೆನ್ಸ್ ರೂಮ್ನಲ್ಲಿ ಗಂಟೆಗಟ್ಟಲೆ ಕಳೀತಾ ಇದ್ರು. ಕೆಲಸದ ವಿಷಯದಲ್ಲಿ ಇಬ್ಬರು ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠ. ಒಂದು ಸಂಜೆ ಆಫೀಸ್ನಲ್ಲಿದ್ದಾಗ ದಿಢೀರನೆ ಪವರ್ ಕಟ್ ಆಯಿತು. ಇಡೀ ರೂಮ್ ಕತ್ತಲಲ್ಲಿ ಮುಳುಗಿತ್ತು. ಅನನ್ಯಾಗೆ ಕತ್ತಲೆ ಎಂದರೆ ಸಣ್ಣದೊಂದು ಅಂಜಿಕೆ, ಭಯ ಇದ್ದೇ ಇತ್ತು. ಅವಳು ಗಾಬರಿಯಿಂದ ಸೀಟಿನಿಂದ ಎದ್ದಾಗ ಕಾಲು ಜಾರಿ ಬೀಳಲು ಹೋದ್ಲು. ಸರಿಯಾದ ಸಮಯಕ್ಕೆ ಕತ್ತಲಲ್ಲಿ ಮುನ್ನಡೆದ ವಿಕ್ರಮ್ ಅವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡ. ಅನನ್ಯಾಳ ಉಸಿರಾಟದ ಸದ್ದು ಅವನಿಗೆ ಕೇಳಿಸ್ತಾನೆ ಇತ್ತು. ವಿಕ್ರಮ್ನ ಬಲಗೈಯಲ್ಲಿದ್ದ ರೇಡಿಯೋ ವಾಚ್ನ ಸಣ್ಣ ರೇಡಿಯಂ ಬೆಳಕಿನಲ್ಲಿ ಅನನ್ಯಾಳ ಕಣ್ಣುಗಳು ಅವನಿಗೆ ಕಾಣಿಸಿದ್ವು. ಆ ಕಣ್ಣುಗಳಲ್ಲಿ ಸದಾ ಇರುವ ಗಾಂಭೀರ್ಯದ ಬದಲು ಒಂದು ನಿರಪರಾಧಿ ಹೆಣ್ಣಿನ ಮೃದುತ್ವವಿತ್ತು. ಆರ್ ಯು ಓಕೆ ಅನನ್ಯ? ವಿಕ್ರಮ್ ಧ್ವನಿಯಲ್ಲಿ ಮೊದಲ ಬಾರಿಗೆ ಕಾಳಜಿ ಇತ್ತು. ಅನನ್ಯ ತಕ್ಷಣ ತನ್ನ ಕೈಯನ್ನ ಬಿಡಿಸ್ಕೊಂಡು ಐ ಆಮ್ ಫೈನ್ ಅಂದ್ಲು. ಆದರೆ ಅವಳ ಎದೆಯ ಬಡಿತ ಏರಿತ್ತು. ಶತ್ರುವಿನ ಸ್ಪರ್ಶ ಅವಳ ಮನಸ್ಸಿನಲ್ಲಿ ತಿಳಿಯದ ಭಾವನೆಯೊಂದನ್ನು ಮೂಡಿಸ್ತು. ಅಷ್ಟರಲ್ಲಿ ಲೈಟ್ ಬಂತು. ಇಬ್ಬರು ತಕ್ಷಣ ದೂರ ಸರಿದು ಎಂದಿನಂತೆ ಫಾರ್ಮಲ್ ಆಗಿ ಮುಖ ತಿರುಗಿಸಿದ್ರು. ಆದರೆ ಇಬ್ಬರ ಮನಸ್ಸಿನಲ್ಲಿದ್ದ ದ್ವೇಷದ ಮಂಜು ಕರಗಿ ಅಲ್ಲಿ ಪ್ರೀತಿಯ ಸಣ್ಣದೊಂದು ಕಿರಣ ಮೂಡೋಕೆ ಶುರುವಾಗುತ್ತೆ. ಆದರೆ ಈ ವಿಷಯ ವಿಶ್ವನಾಥ್ ಸಿನ್ಹಾಗೆ ತಿಳಿಯಿತು. ವಿಕ್ರಮ್ ಅನನ್ಯಾಳೊಂದಿಗೆ ಹತ್ತಿರವಾಗುತ್ತಿರುವುದರಿಂದ ಅವರಿಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ. ಅವರು ಅನನ್ಯಾಳ ತಂದೆ ಪ್ರತಾಪ್ ಮತ್ತು ಅವಳ ತಮ್ಮ ಕಾರ್ತಿಕ್ ನಡುವಿನ ಹಳೆಯ ಆಸ್ತಿ ಮತ್ತು ಆಫೀಸ್ ಜಗಳದ ಫೈಲನ್ನು ವಿಕ್ರಮ್ ಕೈಗಿಟ್ರು. ನೋಡು ವಿಕ್ರಮ್, ಆ ಪ್ರತಾಪ್ ಕಶ್ಯಪ್ ತನ್ನ ಮಗ ಕಾರ್ತಿಕ್ನನ್ನ ಆಫೀಸ್ನಿಂದ ಹೊರಹಾಕಿದ್ದಾನೆ. ಆ ಕಾರ್ತಿಕ್ನನ್ನ ನಮ್ಮ ಕಡೆಗೆ ಎಳೆದುಕೊಂಡ್ರೆ ನಾವು ಕಶ್ಯಪ್ ಸಾಮ್ರಾಜ್ಯವನ್ನ ಒಂದೇ ಒಂದು ದಿನದಲ್ಲಿ ಧೂಳಿಪಟ ಮಾಡಿಬಿಡ್ಬೋದು. ಈ ಕೆಲಸ ನೀನೇ ಮಾಡಬೇಕು. ವಿಶ್ವನಾಥ್ ಸಿನ್ಹ ಹೊಸ ಸಂಚನ್ನ ರೂಪಿಸ್ತಾ ಇದ್ರು. ವಿಶ್ವನಾಥ್ ಸಿನ್ಹ ಕೊಟ್ಟ ಕಾರ್ತಿಕ್ನ ಹಳೆಯ ಫೈಲ್ ವಿಕ್ರಮ್ನ ಕೈಯಲ್ಲಿತ್ತು. ಆದರೆ ವಿಕ್ರಮ್ ಕೇವಲ ಚಾಣಾಕ್ಷ ಉದ್ಯಮಿಯಷ್ಟೇ ಅಲ್ಲ, ತತ್ವಗಳಿರುವ ವ್ಯಕ್ತಿ ಕೂಡ ಆಗಿದ್ದ. ವ್ಯವಹಾರದಲ್ಲಿ ಯುದ್ಧ ಮಾಡಬೇಕೇ ಹೊರತು ಕೌಟುಂಬಿಕ ಒಡಕನ್ನು ಬಳಸಿ ಅಲ್ಲ ಎಂಬುದು ಅವನ ನಿಲುವಾಗಿತ್ತು. ಅವನು ರಹಸ್ಯವಾಗಿ ಕಾರ್ತಿಕ್ನನ್ನ ಭೇಟಿಯಾದ. 2 ವರ್ಷಗಳ ಹಿಂದೆ ನಡೆದಂತಹ ತಪ್ಪು ಕಾರ್ತಿಕ್ ಮಾಡಿದ್ದಲ್ಲ, ಬದಲಿಗೆ ಸಿನ್ಹಾ ಗ್ರೂಪ್ಸ್ನ ಹಳೆಯ ಮ್ಯಾನೇಜರ್ ಒಬ್ಬ ಕಶ್ಯಪ್ ಕಂಪನಿಯ ನಷ್ಟ ಉಂಟು ಮಾಡಲು ಕಾರ್ತಿಕ್ ಹೆಸರಿನಲ್ಲಿ ಸೃಷ್ಟಿಸಿದಂತಹ ಪಿತೂರಿ ಎಂಬ ಸತ್ಯವನ್ನ ವಿಕ್ರಮ್ ತನ್ನ ತನಿಖೆಯಿಂದ ಪತ್ತೆ ಹಚ್ಚಿದ್ದ. ಮರುದಿನವೇ ವಿಕ್ರಮ್ ಕಾರ್ತಿಕ್ನನ್ನ ಕರೆದುಕೊಂಡು ನೇರವಾಗಿ ಕಶ್ಯಪ್ ನಿವಾಸಕ್ಕೆ ಹೋಗ್ತಾನೆ. ಪ್ರತಾಪ್ ಕಶ್ಯಪ್ ಮತ್ತು ಅನನ್ಯ ಇಬ್ರು ಕೂಡ ವಿಕ್ರಮ್ ಮತ್ತು ಕಾರ್ತಿಕ್ನನ್ನ ಒಟ್ಟಿಗೆ ನೋಡಿ ಆಶ್ಚರ್ಯ ಕೂಡ ಪಡ್ತಾರೆ. ವಿಕ್ರಮ್ ಎಲ್ಲ ಸಾಕ್ಷಿಗಳನ್ನೊಳಗೊಂಡ ಫೈಲನ್ನು ಪ್ರತಾಪ್ ಅವರ ಕೈಗಿಟ್ಟು, ಮಿಸ್ಟರ್ ಪ್ರತಾಪ್, ನಿಮ್ಮ ಮಗ ಕಾರ್ತಿಕ್ ನಿರಪರಾಧಿ. 2 ವರ್ಷಗಳ ಹಿಂದೆ ನಿಮ್ಮ ಕಂಪನಿಯಲ್ಲಾದಂತಹ ಎಲ್ಲ ನಷ್ಟಕ್ಕೂ ಇವನು ಕಾರಣ ಖಂಡಿತ ಅಲ್ಲ. ಬೇರೆ ಯಾರೋ ಮಾಡಿದ ಸಂಚಿಗೆ ಇವನು ಬಲಿಯಾಗಿದ್ದಾನೆ ಅಷ್ಟೆ. ನಿಮ್ಮ ಮಗನ ಮೇಲಿನ ಮುನಿಸನ್ನ ದಯವಿಟ್ಟು ಬಿಟ್ಟು ಬಿಡಿ ಅಂದನು ಗಂಭೀರವಾಗಿ. ಸತ್ಯ ತಿಳಿದಂತಹ ಪ್ರತಾಪ್ ಕಣ್ಣಲ್ಲಿ ನೀರು ತುಂಬಿ ಬಂತು. ಮಗನನ್ನ ಒಪ್ಪಿಕೊಂಡು ಕ್ಷಮೆ ಕೇಳಿದ್ರು. ತಾಯಿ ಸುಮಿತ್ರಾ ಮತ್ತು ಅನನ್ಯಾಳ ಕಣ್ಣುಗಳು ಕೂಡ ತೇವವಾದವು. ಅನನ್ಯ ವಿಕ್ರಮ್ ಕಡೆ ನೋಡಿದಾಗ ಅವಳ ಕಣ್ಣುಗಳಲ್ಲಿ ದ್ವೇಷದ ಬದಲು ಅಪಾರವಾದ ಗೌರವ ಮತ್ತು ಪ್ರೀತಿಯ ಸೆಳೆತ ಎದ್ದು ಕಾಣ್ತಾ ಇತ್ತು. ತನ್ನ ಶತ್ರು ಎಂದುಕೊಂಡವನು ಇಂದು ತನ್ನ ಕುಟುಂಬವನ್ನ ಒಂದು ಮಾಡಿದ್ದಾನೆ. ಥ್ಯಾಂಕ್ಸ್ ವಿಕ್ರಮ್, ನಾನು ನಿನ್ನನ್ನು ತಪ್ಪು ತಿಳಿದುಬಿಟ್ಟಿದ್ದೆ, ಅನನ್ಯ ಮೆಲುಧ್ವನಿಯಲ್ಲಿ ನುಡಿದಿದ್ಲು. ವ್ಯವಹಾರದ ಪೈಪೋಟಿ ಇರಲಿ ಅನನ್ಯ, ಆದರೆ ಪ್ರೀತಿ ಮತ್ತು ಕುಟುಂಬದ ಮಧ್ಯೆ ಗೆಲುವು ಸಪ್ಪೆ ಎನಿಸಿಬಿಡುತ್ತದೆ. ವಿಕ್ರಮ್ ಅವಳ ಕಣ್ಣುಗಳನ್ನೇ ದಿಟ್ಟಿಸಿ ನಸುನಗುತ್ತಾ ಹೇಳಿದ್ದ. ಇಬ್ಬರ ನಡುವೆ ಪ್ರೀತಿಯ ಮುಹೂರ್ತ ನಿಶ್ಚಯವಾಗಿ ಹೋಗಿತ್ತು. ಇದೇ ಸಮಯದಲ್ಲಿ ಆದರ್ಶ್ ತನ್ನ ಹೆಂಡತಿ ತನ್ವಿಯ ಮನೆಗೆ ಕೂಡ ಬಂದಿದ್ದ. ಆದರ್ಶ್ನನ್ನ ಕಂಡ ತನ್ವಿ ತನ್ನ ಅಹಂಕಾರವನ್ನ ಬಿಟ್ಟುಕೊಡದಂತೆ ಮುಖವನ್ನ ತಿರುಗಿಸ್ಕೊಂಡೇ ಇದ್ಲು. ಆದರೆ ಆದರ್ಶ್ ಅವಳ ಸನಿಹ ಬಂದು, ತನ್ವಿ, ಹೆರಿಗೆಯ ಸಮಯದಲ್ಲಿ ಹೆಣ್ಣಿಗೆ ತಾಯಿ ಮನೆಗಿಂತ ಗಂಡನ ಪ್ರೀತಿಯ ಆಸರೆ ಎನ್ನೋದು ಬಹಳ ಮುಖ್ಯ. ಸಿರಿವಂತಿಕೆ ಇವತ್ತಿರುತ್ತೆ, ನಾಳೆ ಹೋಗಬಹುದು, ಆದರೆ ನಮ್ಮಿಬ್ಬರ ಪ್ರೀತಿ ಮತ್ತು ನಮ್ಮ ಒಡಲಲ್ಲಿರುವ ಮಗು ಶಾಶ್ವತ. ನಿನ್ನ ಐಷಾರಾಮಿ ಬದುಕನ್ನು ನಾನು ಕೊಡಲಾರೆ, ಆದರೆ ಕಣ್ಣಲ್ಲಿ ನೀರು ಬರದಂತೆ ನೋಡಿಕೊಳ್ಳುವ ಪ್ರೀತಿ, ಆ ಕಾಳಜಿ ನನ್ನಲ್ಲಿದೆ. ನನ್ನ ಜೊತೆ ಬರ್ತೀಯಾ ಎಂದು ತನ್ನ ಕೈಯನ್ನು ಚಾಚಿದ್ದ.
ಗಂಡನ ಆ ಪ್ರೀತಿಯ ಮಾತುಗಳು ತನ್ವಿಯ ಅಹಮ್ಮನ್ನ, ಯಾಕಂದ್ರೆ ತುಂಬ ದಿನದಿಂದ ಗಂಡನನ್ನ ಬಿಟ್ಟಿದ್ಲು, ಒಂದೇ ಕ್ಷಣದಲ್ಲಿ ಕರಗಿಸ್ಬಿಟ್ವು. ತನ್ನ ತಪ್ಪಿನ ಅರಿವಾಗಿ ಅವಳು ಆದರ್ಶನನ್ನ ಅಪ್ಕೊಂಡು ಕಣ್ಣೀರನ್ನ ಹಾಕಿದ್ಲು. ಶ್ರೀಮಂತಿಕೆಯ ಮುನಿಸು ಮುರಿದು ದಂಪತಿಗಳು ತಮ್ಮ ಮಗುವಿನ ಸ್ವಾಗತಕ್ಕಾಗಿ ಒಂದಾಗಿ ಮನೆಗೆ ಮರಳಿದ್ರು. ಇತ್ತ ವೇಗ ಟೆಕ್ ಆಫೀಸ್ನಲ್ಲಿ ಕಾವ್ಯ ಕೆಲಸದ ಸಮಯ ಮುಗಿದ್ರೂ ಕೂಡ ಫೈಲ್ ಜೋಡಿಸ್ತಾನೇ ಇದ್ಲು. ಅವಳ ಶ್ರದ್ಧೆಯನ್ನ ಗಮನಿಸಿದಂತಹ ರುದ್ರಾಕ್ಷ್ ಅವಳ ಬಳಿ ಬಂದ. ಅವನ ಮುಖದಲ್ಲಿದ್ದ ಎಂದಿನ ಕೋಪ ಮಂಗುಮಾಯವಾಗಿತ್ತು. ನೇಹಾ, ಇವತ್ತಿಗೆ ಸಾಕು, ಹೊರಡು ಅಂದ ಹಾಗೆ. ನಿನ್ನ ಕೆಲಸದ ಶೈಲಿ ನನಗೆ ತುಂಬ ಇಷ್ಟ ಆಗಿದೆ. ನನ್ನ ಹೊರಟು ಸ್ವಭಾವಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ತನ್ನ ಕೈಯಲ್ಲಿದ್ದ ಸಣ್ಣ ಚಾಕ್ಲೇಟ್ ಬಾಕ್ಸನ್ನು ಅವಳಿಗೆ ನೀಡ್ತಾನೆ. ಬಾಸ್ನ ಈ ಬದಲಾವಣೆಯನ್ನ ಕಂಡು ನೇಹಾಳ ಮುಖದಲ್ಲಿ ಒಂದು ಚಂದದ ನಗು ಮೂಡುತ್ತೆ. ರುದ್ರಾಕ್ಷನ ಕಠಿಣ ಹೃದಯದಲ್ಲಿ ನೇಹಾಳ ಮೃದುತ್ವ ಮತ್ತು ಪ್ರಾಮಾಣಿಕತೆ ಹೊಸ ಪ್ರೀತಿಯನ್ನ ಮೂಡಿಸುತ್ತೆ. ಕೆಲವು ದಿನಗಳಲ್ಲಿ ವೇಗಾಟೆಕ್ ಮತ್ತು ಸಿಂಹ ಇಂಟರ್ನ್ಯಾಷನಲ್ ಜಂಟಿಯಾಗಿ ಹಮ್ಮಿಕೊಂಡಿದ್ದಂತಹ ಪ್ರಾಜೆಕ್ಟ್ ನೆಕ್ಸಸ್ ಜಾಗತಿಕ ಮಟ್ಟದಲ್ಲಿ ಭರ್ಜರಿಯಾಗಿ ಯಶಸ್ಸನ್ನು ಕಾಣುತ್ತೆ. ಈ ಯಶಸ್ಸಿನ ಸಕ್ಸಸ್ ಪಾರ್ಟಿಯಲ್ಲಿ ವಿಶ್ವನಾಥ್ ಸಿಂಹ ಮತ್ತು ಪ್ರತಾಪ್ ಕಶ್ಯಪ್ ಇಬ್ಬರು ಹಳೆಯ ದ್ವೇಷವನ್ನು ಮರೆತು ಪರಸ್ಪರ ಕೈಕುಲುಕಿಕೊಳ್ತಾರೆ. ವೇಗವಾಗಿ ಮಿನುಗ್ತಿದ್ದ ಬೆಳಗಿನ ನಡುವೆ ವಿಕ್ರಮ್ ಅನನ್ಯಾಳ ಸನಿಹ ಬಂದು ನಿಂತ. ಅವಳ ಕತ್ತಿನ ಮೇಲಿದ್ದ ಫಿನಿಕ್ಸ್ ಅಚ್ಚೆ ಮತ್ತು ಅವಳ ಕಣ್ಣಿನ ಮಿಂಚು ಇಂದಿಗೂ ಕೂಡ ಅವನನ್ನ ಸೆಳೀತಾನೆ ಇತ್ತು. ಅವಳ ಕೈಯನ್ನ ಪ್ರೀತಿಯಿಂದ ತನ್ನ ಕೈಯೊಳಗೆ ತೆಗೆದುಕೊಂಡು, ಸೋ ಮಿಸ್ ಅನನ್ಯ, ಈ ಬಿಸ್ನೆಸ್ ವಾರ್ನಲ್ಲಿ ಗೆದ್ದವ್ರು ಯಾರು? ವಿಕ್ರಮ್ ತುಂಟತನದಿಂದ ಕೇಳಿದ್ದ. ಅನನ್ಯ ಅವನ ಕಣ್ಣುಗಳಲ್ಲೇ ತನ್ನ ಕಣ್ಣುಗಳನ್ನಿಟ್ಟು ನಸುನಗುತ್ತಾ ಹೇಳಿದ್ಲು, ಉದ್ಯಮದಲ್ಲಿ ಗೆಲುವು ನಮ್ಮದಾಗಿರಬಹುದು ವಿಕ್ರಮ್, ಆದರೆ ಬದುಕಿನ ಈ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದಿದ್ದು ಮಾತ್ರ ನಮ್ಮಿಬ್ಬರ ಪ್ರೀತಿ. ಇಬ್ಬರ ಈ ಪ್ರೇಮದ ಬಂಧಕ್ಕೆ ಇಡೀ ಸಭಾಂಗಣವೇ ಚಪ್ಪಾಳೆಯ ಸುರಿಮಳೆಗಾಯಿತು. ಇಬ್ಬರ ತಂದೆಯರು ಸೇರಿ ಇವರಿಬ್ಬರ ಮದುವೆಯನ್ನ ಮಾಡಬೇಕು ಅಂತ ನಿಶ್ಚಯಿಸಿದ್ರು. ಮದುವೆಯ ಮಂಟಪದಲ್ಲಿ ಶಾಸ್ತ್ರಗಳೆಲ್ಲ ಮುಗಿದು ಇಬ್ಬರು ದಂಪತಿಗಳಾಗಿ ಹೂವಿನಿಂದ ಅಲಂಕಾರಗೊಂಡಿದ್ದ ಕೋಣೆಯನ್ನು ಪ್ರವೇಶಿಸಿದರು. ವ್ಯವಹಾರದ ರಣರಂಗದಲ್ಲಿ ಸದಾ ಗಂಭೀರವಾಗಿರುತ್ತಿದ್ದ ಇಬ್ಬರ ಮುಖದಲ್ಲೂ ಇಂದು ಹೊಸ ನಾಚಿಕೆ ಅನ್ನೋದು ಮೂಡಿತ್ತು. ಹಾಲಿನ ಲೋಟ ಹಿಡಿದು ನಿಂತಿದ್ದ ಅನನ್ಯಾಳ ಸನಿಹ ಬಂದ ವಿಕ್ರಮ್ ಅವಳ ಕೈಯಿಂದ ಲೋಟವನ್ನ ಇಟ್ಟು ಅವಳ ಕಣ್ಣುಗಳನ್ನೇ ದಿಟ್ಟಿಸ್ದ. ಇಷ್ಟು ದಿನ ಬಿಸ್ನೆಸ್ನಲ್ಲಿ ಸವಾಲಾಗ್ತಿದ್ದ ಹೆಣ್ಸಿಂಹ ಇಂದು ಇಷ್ಟು ನಾಚಿಸಿದೆಯಲ್ಲ ಅಂತ ವಿಕ್ರಮ್ ತುಂಟತನದಿಂದ ನಗ್ತಿದ್ದ. ಅವನ ಮಾತುಗಳಿಗೆ ಅನನ್ಯಾಳ ಮುಖ ಇನ್ನಷ್ಟು ಕೆಂಪಗಾಯಿತು. ಅವಳು ಮೆಲ್ಲನೆ ಕಣ್ಣುಗಳನ್ನು ಕೆಳಗೆ ಮಾಡಿಕೊಂಡ್ಳು. ವಿಕ್ರಮ್ ಪ್ರೀತಿಯಿಂದ ಅವಳ ಮುಖವನ್ನು ಎತ್ತಿ ಅವಳ ಕತ್ತಿನ ಮೇಲಿದ್ದ ಫಿನಿಕ್ಸ್ ಅಚ್ಚೆಯನ್ನು ಮೆಲ್ಲಗೆ ಸವರಿದ. ಆ ಮೊದಲ ಸ್ಪರ್ಶಕ್ಕೆ ಅನನ್ಯಾಳ ಒಡಲಿನಲ್ಲಿ ಒಂದು ಸುಂದರ ರೋಮಾಂಚನದ ಅಲೆ ಎದ್ದಿತ್ತು. ಅವಳ ಉಸಿರಾಟದ ವೇಗ ಕೂಡ ಹೆಚ್ಚಾಗ್ತಿತ್ತು. ಇನ್ಮುಂದೆ ನಮ್ಮ ನಡುವೆ ಯಾವುದೇ ರೀತಿಯ ಪೈಪೋಟಿ ಇಲ್ಲ ಅನನ್ಯ, ಕೇವಲ ಪ್ರೀತಿಯಷ್ಟೇ, ನಿನ್ನ ಮೇಲಿನ ಪ್ರೀತಿ ಎನ್ನುತ್ತಾ ವಿಕ್ರಮ್ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡಿದ್ದ. ಅನನ್ಯ ತನ್ನೆಲ್ಲ ಗತ್ತನ್ನ ಮರೆತು ವಿಕ್ರಮ್ನ ವಿಶಾಲವಾದ ಎದೆಗೆ ವಾಲಿ ತನ್ನ ಪ್ರೀತಿಯನ್ನ ಸಂಪೂರ್ಣವಾಗಿ ಸಮರ್ಪಿಸಿದ್ಲು. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ಈ ಕತೆ ಇಷ್ಟ ಆಯಿತು ಅಂತಾದರೆ ಹೈಪ್ ಮಾಡೋದನ್ನು, ಲೈಕ್ ಮಾಡೋದನ್ನು ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.